ರೈಲ್ವೆ ನಿಲ್ದಾಣದಲ್ಲಿ ಕನ್ನಡ ಉಳಿಸಲು ವಿನೂತನ ಪ್ರಯತ್ನ. ಉಚಿತ ಪುಸ್ತಕ ಗೂಡಲ್ಲಿವೆ ನೂರಾರು ಕನ್ನಡ ಕಂಪು ಸಾರುವ ಪುಸ್ತಕಗಳು. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಅಭಿಮಾನಿಗಳು ಮತ್ತು ಕನ್ನಡಪರ ಚಿಂತಕರು ಸೇರಿ ವಿನೂತನ ಪ್ರಯತ್ನ ಕೈಗೊಂಡಿದ್ದು, ಪ್ರಯಾಣಿಕರಲ್ಲಿ ಓದುವ ಸಂಸ್ಕೃತಿಯನ್ನ ಉತ್ತೇಜಿಸುವ ಉದ್ದೇಶದಿಂದ ಉಚಿತ ಪುಸ್ತಕದ ಗೂಡನ್ನ ಆರಂಭಿಸಿದ್ದಾರೆ. ಇಂದಿನಿಂದಲೇ ಈ ಪುಸ್ತಕ ಗೂಡು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿದ್ದು, ರೈಲ್ವೆ ನಿಲ್ದಾಣದ ವಾತಾವರಣಕ್ಕೆ ಸಾಹಿತ್ಯದ ಕಂಪು ತುಂಬಿದೆ. ಇನ್ನು ಈ ಉಚಿತ ಪುಸ್ತಕದ ಗೂಡಿನಲ್ಲಿ ನೂರಾರು ಕನ್ನಡ ಪುಸ್ತಕಗಳು ಲಭ್ಯವಿದ್ದು, ಕಾದಂಬರಿ, ಕಥಾ ಸಂಕಲನ, ಕವನ, ಜೀವನ ಚರಿತ್ರೆ, ವಿಚಾರಧಾರೆ ಸೇರಿದಂತೆ ವಿವಿಧ ಪ್ರಕಾರದ ಕೃತಿಗಳು ಇಲ್ಲಿವೆ. ಬಹುತೇಕ ಎಲ್ಲ ಪ್ರಸಿದ್ಧ ಹಾಗೂ ಸಮಕಾಲೀನ ಲೇಖಕರ ಪುಸ್ತಕಗಳು ಇಲ್ಲಿ ದೊರೆಯಲಿದ್ದು, ಪ್ರಯಾಣಿಕರು ತಮ್ಮ ಬಿಡುವಿನ ಸಮಯದಲ್ಲಿ ಓದಿ ಮತ್ತೆ ಪುಸ್ತಕ ಗೂಡಿಗೆ ಮರಳಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರಿಂದ ಓದುಗರಲ್ಲಿ ಜವಾಬ್ದಾರಿಯುತ ಓದುವ ಮನೋಭಾವ ಬೆಳೆಸುವ ಆಶಯವಾಗಿದೆ. ಏನು ಪುಸ್ತಕದ ಗೂಡು ಮೊದಲಿಗೆ ಅಮೆರಿಕದಲ್ಲಿ ಇದು ಸ್ಟಾರ್ಟ್ ಆಯಿತು. ಅದಾದಮೇಲೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಮೈಸೂರಿನಲ್ಲಾಯಿತು. ಈಗ ತುಮಕೂರು ಜಿಲ್ಲೆಯಲ್ಲಿ ಪ್ರಥಮವಾಗಿ ಶಿವಕುಮಾರ ಸ್ವಾಮಿಯ ರೈಲ್ವೆ ನಿಲ್ದಾಣದಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ 10 ತಾಲೂಕಲ್ಲೂ ಕೂಡ ಈ ಪುಸ್ತಕದ ಗೂಡನ್ನು ಮಾಡ್ತೀವಿ. ಇದ್ರ ಜೊತೆಗೆ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಪಾರ್ಕ್ಗಳಲ್ಲೂ ಕೂಡ ಇದು ಗೂಡನ್ನು ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ಮೊಬೈಲ್ ಇದಕ್ಕೆ ಹೊರಟಾಗಿದ್ದಾರೆ. ಅದರಿಂದ ಆ ಮೊಬೈಲಿಂದ ಆಚೆಗೆ ತರೋದಕ್ಕೋಸ್ಕರ ಇವನ್ನೆಲ್ಲ ಒಂದು ಪ್ರಯತ್ನ. ಇದ್ರ ಜೊತೆಯಲ್ಲಿ ಏನು ಇವತ್ತು ಜ್ಞಾನವನ್ನು ಬೆಳೆಸ್ಕೊಬೇಕು ಅನ್ನೋದು ನಾವೇನು ಹೇಳ್ತೀವಿ. ಇವತ್ತು ಪ್ರತಿಯೊಬ್ಬರೂ ಕೂಡ ಈಗ ಮೊಬೈಲ್ ನೋಡಿ, ಮೊಬೈಲಿಂದ ಆಗಂಥ ಅನಾಹುತಗಳು, ಮೊಬೈಲಿಂದ ಸಿಡಿದು ಕಿವಿ ಹೋಗವೆ, ಎಷ್ಟೋ ಜನಕ್ಕೆ ಬ್ರೈನು ಇದಾಗಿದೆ. ಭಾಳಷ್ಟು ಯುವಕರು ಇವತ್ತು ಹಾಳಾಗೋಗ್ತಾ ಇದ್ದಾರೆ. ಅದರಿಂದ ಅದನ್ನು ತಪ್ಪಿಸ್ಬೇಕು, ಮೊಬೈಲ್ ಬಿಡಬೇಕು, ಪುಸ್ತಕ ಓದಬೇಕು. ನೋಡಿ, ಪುಸ್ತಕ ಓದಿದ್ರೆ ಎಷ್ಟು ಮೇಲಕ್ಕೆ ಬೇಕಾದ್ರೂ ಬರ್ತಾನೆ. ಅದೇ ಮೊಬೈಲ್ ನೀನು ಯಾವಾಗಲೂ ನೋಡ್ತಿದ್ರೆ ಅವ್ನು ಎಷ್ಟು ಕೆಳಗೆ ಬೇಕಾದ್ರೂ ಹೋಗ್ತಾನೆ. ಅದರಿಂದ ಇವತ್ತೇನು ಪರಿಮಳ ಅವರು ಈ ಒಂದು ಕಾನ್ಸೆಪ್ಟನ್ನ ಭಾಳ ತಿಂಗಳಿಂದ ನನಗೆ ಹೇಳ್ತಾಯಿದ್ರು. ಇವತ್ತು ಅದನ್ನು ಕೈಗೊಂಡು ಇವತ್ತು ಯಶಸ್ವಿಯಾಗಿ ರೈಲ್ವೆ ನಿಲ್ದಾಣದಲ್ಲಿ ಉದ್ಘಾಟನೆ ಆಗ್ತಾಯಿದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಕೊಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಇನ್ನು ಈ ಉಚಿತ ಪುಸ್ತಕ ಗೂಡು ಸ್ಥಾಪನೆಗೆ ಗ್ರಂಥ ಪಾಲಕರಾದ ಪರಿಮಳ ಸತೀಶ್ ಅವರು ಪ್ರಮುಖ ಪಾತ್ರ ವಹಿಸಿದ್ದು, ಅವರ ಸಾಹಿತ್ಯ ಪ್ರೀತಿ ಹಾಗೂ ಸಾಮಾಜಿಕ ಬದ್ಧತೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕನ್ನಡ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಇನ್ನಷ್ಟು ಹತ್ತಿರ ತರುವ ಅವರ ಈ ಕಾರ್ಯಕ್ಕೆ ಪುಸ್ತಕ ಪ್ರೇಮಿಗಳು, ಸಾಹಿತ್ಯಾಸಕ್ತರು ಶ್ಲಾಘನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ರೈಲ್ವೆ ನಿಲ್ದಾಣದಂತಹ ಸಾರ್ವಜನಿಕ ಸ್ಥಳದಲ್ಲಿ ಆರಂಭವಾದ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇತರೆ ನಗರಗಳಿಗೆ ಮಾದರಿಯಾಗುವ ನಿರೀಕ್ಷೆ ಮೂಡಿಸಿದೆ. ರೈಲ್ವೆ ಸ್ಟೇಷನಲ್ಲೇ ಯಾಕೆ ಮಾಡಿಸ್ಬೇಕು ಅಂತ ಅಂದರೆ, ಇಲ್ಲಿ ಸಾರ್ವಜನಿಕರು ಬರ್ತಾ ಇರ್ತಾರೆ, ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಜೊತೆ ವಯೋವೃದ್ಧರಿದ್ದಾರೆ. ಇಲ್ಲಿ ಟಿಕೆಟ್ ಕೊಡೋದು ಸ್ವಲ್ಪ 1 ಅವರ್ ತಡ ಆಗ್ಬೋದು. ಆಗ ಏನೂ ಇಲ್ಲ, ತಂದಿರಲ್ಲ, ಅರ್ಜೆಂಟಿಗೆ ಬಂದುಬಿಟ್ಟಿರ್ತಾರೆ. ಆಗ ಇಲ್ಲಿ ನಾವು ಉಚಿತ ಪುಸ್ತಕದ ಗೂಡು ಕಂಡ ತಕ್ಷಣ ತಡಿ, ಏನೋ ಒಂದು ಪುಸ್ತಕ ಇದೆ, ತೊಗೊಂಡು ಹೋಗೋಣ, ಓದೋಣ ಅನ್ನೋದು ಬರಲಿ ಕಾನ್ಸೆಪ್ಟು ಅನ್ನೋದು. ಆಮೇಲೆ ನನ್ನ ಉದ್ದೇಶ ಏನು ಅಂದರೆ, ಇಲ್ಲಿರೋ ಅಂಥ ಸಾರ್ವಜನಿಕರೆಲ್ಲರೂ ಸದುಪಯೋಗಪಡಿಸ್ಕೊಳ್ಳಿ. ಈಗ ಮೊಬೈಲ್ ಹಿಡಿ ಪುಸ್ತಕ ಬಿಡಿ ಅನ್ನೋದು, ಪುಸ್ತಕ ಬಿಡಿ ಆ ರೀತಿ ಆಗೋಗಿದೆ. ಆ ಪುಸ್ತಕ ಹಿಡಿ ಮೊಬೈಲ್ ಬಿಡಿ ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ಮೊಬೈಲ್ ಬಿಟ್ಬಿಟ್ಟು ಒಂದು 10 ನಿಮಿಷನಾದರೂ ಪುಸ್ತಕ ಉಚಿತವಾಗಿ ದೊರೆಯುತ್ತೆ, ತೊಗೊಂಡು ಓದಲಿ ಅನ್ನೋದು ನನ್ನ ಉದ್ದೇಶ. ಜ್ಞಾನಾರ್ಜನೆ ಒಂದು ಸ್ವಲ್ಪ ನಮ್ಮ ತುಮಕೂರು ಜನತೆಗೆಲ್ಲರಿಗೂ ಅದೇ ರೀತಿಯಾದಂತಹ ಒಂದು ಉದಾರ ಮನೋಭಾವನೆ ಬರಲಿ. ತಮ್ಮಲ್ಲಿರುವಂತಹ ಪುಸ್ತಕಗಳನ್ನ ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ಅವರಲ್ಲಿರುವಂತಹ ಪುಸ್ತಕಗಳನ್ನ ನಮ್ಮ ಪುಸ್ತಕದ ಗೂಡಿಗೆ ತಂದಿಡ್ಬೋದು. ಅವರು ಓದಿ ಮುಗಿಸಿರೋ ಅಂಥದ್ದು. ನನ್ನಲ್ಲಿರುವಂಥ ಈ ಉಚಿತ ಪುಸ್ತಕಗಳನ್ನ ಅವ್ರು ತಗೊಂಡೋಗ್ಬೋದು ಉಚಿತವಾಗಿ. ಯಾರು ಬೇಕಾದರೂ ಮನೆಗೆ ತೊಗೊಂಡೋಗ್ಬೋದು, ಅವ್ರು ತಂದಿಡ್ಬೋದು, ಉಚಿತವಾಗಿ ಸಿಗುತ್ತೆ. ಹಾಗೆ ಇದು ನನ್ನ ಉದ್ದೇಶ ಏನು ಅಂದರೆ, ಜ್ಞಾನಾರ್ಜನೆ ಎಲ್ಲ ಕಡೆ ಪಸರಿಸಬೇಕು, ಪುಸ್ತಕ ಬಳಸಬೇಕು ಅನ್ನೋದು ನನ್ನ ಮೇನ್ ಉದ್ದೇಶ. ಎಲ್ಲ ರೀತಿ ಇದೆ ಸರ್. ಸುಧಾಮೂರ್ತಿ ಅವ್ರದ್ದಿದೆ, ಆಮೇಲೆ ರವಿ ಬೆಳಗ್ಗೆ ಅವ್ರದ್ದಿದೆ, ಅದೇ ರೀತಿ ಕವಿತಾ ಕೃಷ್ಣ ಅವ್ರದ್ದಿದೆ. ನನ್ನದೇ 2 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀನಿ. ಅವ್ರದ್ದು ಲೇಪಕ್ಷಯ ಅಂತ ಇದೆ, ಆ ಪುಸ್ತಕಗಳಿದೆ. ಅದೇ ರೀತಿ ಇವರು ಬಾಹ ರಮಕುಮಾರಿ ಅವ್ರ ಪುಸ್ತಕ ಇದೆ. ಸಾಹಿತ್ಯ ಪರಿಷತ್ತಿಂದ ಅವ್ರ ಪುಸ್ತಕಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಸ್ನೇಹಿತ ಬಂಧು ಬಾಂಧವರೆಲ್ಲ ತಮ್ಮ ಪ್ರಕಟಿಸಿದ ಸಿಹಿ ಜೀವಿ ವೆಂಕಟೇಶ್ ಆಗಿರ್ಬೋದು, ಅದೇ ರೀತಿ ಗಂಗಾಧರ್ ಕೊಡ್ಲಿ ಆಗಿರ್ಬೋದು, ಅವರೆಲ್ಲರೂ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅವ್ರದ್ದೇ ಆದಂತಹ ಬರವಣಿಗೆ ನಮ್ಮ ತುಮಕೂರು ಜನತೆ ಪ್ರಕಟಿಸಿದ
ನಡೆಸಿದಂಥ ಹಲವಾರು ಪುಸ್ತಕಗಳು ಈ ನಮ್ಮ ಪುಸ್ತಕದ ಗೂಡಿನಲ್ಲಿದೆ. ಅದೇ ರೀತಿ ಅವರು ಎಲ್ಲ ಕಡೆ ಇದನ್ನು ಪ್ರಸರಿಸಲಿ ಎನ್ನುವುದು ನನ್ನ ಉದ್ದೇಶ ಸರ್. ಹೌದು ಸರ್, 10 ತಾಲೂಕಲ್ಲೂ ಮಾಡಬೇಕು ಅಂತದ್ದು ನನ್ನ ಉದ್ದೇಶ ಆಗಿದೆ. 10 ತಾಲೂಕಲ್ಲೂ ನಮ್ಮ ಕನ್ನಡನೂ ಅದೇ ರೀತಿ ಕನ್ನಡ ಉಳಿಸಿ ಬೆಳೆಸಿ ಅನ್ನೋದು ಒಂದು ಕಾನ್ಸೆಪ್ಟು. ಅದೇ ರೀತಿ ಜ್ಞಾನಾರ್ಜನೆ ಬೆಳಿಬೇಕು, ಪುಸ್ತಕನ ಬಳಸಬೇಕು ಅನ್ನೋದು ಮುಖ್ಯವಾಗಿ ಗ್ರಂಥಪಾಲಕಿಯಾಗಿ ನನ್ನ ಉದ್ದೇಶ. ಯಾಕೆಂದರೆ ಈಗ ಹೆಚ್ಚು ಮೊಬೈಲನ್ನು ಬಳಸ್ತಾ ಇದ್ದಾರೆ, ಪುಸ್ತಕವನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ಪುಸ್ತಕ ಬಳಸಲಿ. ಅದರಲ್ಲಿರುವಂಥ ಕಾನ್ಸೆಪ್ಟ್ ನಾವು ಏನೇ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಮೊಬೈಲ್ ಬಳಸಿದಾಗ ಅದರಲ್ಲಿ ನಮಗೆ ಕೆಲವೇ ಮಾಹಿತಿ ಸಿಗುತ್ತೆ. ಆದರೆ ಪುಸ್ತಕದಲ್ಲಿ ನಮಗೆ ವಿವರವಾಗಿ ಎಲ್ಲ ರೀತಿಯಾದ ವಿಮರ್ಶೆ ಒಳಗೊಂಡಂತಹ ಹಲವಾರು ಪುಸ್ತಕಗಳು ಮತ್ತು ಹಲವಾರು ನಮ್ಮ ತುಮಕೂರು ಜಿಲ್ಲೆಯಲ್ಲಿರೋ ಲೇಖಕರೇ ತುಂಬ ಪುಸ್ತಕಗಳನ್ನು ಕೊಡುಗೆಯಾಗಿ ಈ ಪುಸ್ತಕದ ಗೂಡಿಗೆ ಕೊಟ್ಟಿರುವುದರಿಂದ ಅವರ ಪರಿಚಯ ಬೇರೆ ಜಿಲ್ಲೆಯವ್ರಿಗೂ ಆಗುತ್ತೆ. ಅದೇ ರೀತಿ ಬೇರೆ ಕ್ಷೇತ್ರಗಳಿಗೆ ನಮ್ಮ ತುಮಕೂರು ಜನತೆಯ ಒಂದು ಪುಸ್ತಕಗಳು ಪರಿಚಯ ಆಗಲಿ ಅನ್ನೋದು ನನ್ನ ಉದ್ದೇಶ ಸರ್. ನಾನು 22 ವರ್ಷ ಸರ್ ಗ್ರಂಥಪಾಲಕಿಯಾಗಿ. ಈಗ ಸಿದ್ಧಗಂಗಾ ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಚೀಫ್ ಲೈಬ್ರರಿಯನ್ನಾಗಿ. BN ಪರಿಮಳ ಸತೀಶ್ ಅಂತ. ಒಟ್ನಲ್ಲಿ ಕನ್ನಡ ಓದುವ ಸಂಸ್ಕೃತಿಯನ್ನ ಉತ್ತೇಜಿಸುವ ಈ ಪುಸ್ತಕ ಗೂಡು ಪ್ರಯಾಣಿಕರಿಗೆ ಸಮಯ ಸದುಪಯೋಗ ಪಡಿಸಿಕೊಳ್ಳಲು ಸಹಕಾರಿಯಾಗಲಿದ್ದು, ಯುವ ಜನತೆಯನ್ನ ಸಾಹಿತ್ಯದತ್ತ ಆಕರ್ಷಿಸುವ ಮಹತ್ವದ ಹೆಜ್ಜೆಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.